Hello all, myself Soumya KS, working as an assistant professor in GFGC Bharamsagara. In this video, we shall discuss about retail consumer buying decision process. A retail consumer means an individual consumer, how he make a decision of purchasing. It may be of any kind of merchandise. Before discussing about the decision making process, we shall have a recap of the previous video. In the previous video, we discussed about a retail consumer's purchase decision is influenced by various factors. Few such factors are demographic, psychographic, environmental and lifestyle of a consumer. Let's see how a retail consumer makes a decision. ಇಲ್ಲಿ ಒಬ್ಬ ಗ್ರಾಹಕ ಯಾವ ರೀತಿ ಒಂದು ವಸ್ತುವನ್ನು ಖರೀದಿ ಮಾಡುವಾಗ ನಿರ್ಣಯನ ಯಾವ ರೀತಿ ತಗೊಳ್ತಾನೆ, ಅದರಲ್ಲಿರ್ತಕ್ಕಂಥ ವಿವಿಧ ಹಂತಗಳು ಯಾವ್ದ್ಯಾವುದು ಅನ್ನೋದನ್ನ ನಾವು ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡೋಣ. When customer buy things, they engage in decision making process. First, before going to the topic regarding the process, let's see what is decision making. Decision making means a selection of one best alternative. ಇಲ್ಲಿ ಗ್ರಾಹಕನಿಗೂ ಅಷ್ಟೇ ಬೇರೆ ಬೇರೆ ರೀತಿಯ ಮರ್ಚೆಂಡೈಸ್ ಅಂದಾಗಲೇ ನಾವು ಹೇಳಿದ್ವಿ, ಅಲ್ಲಿ ಸರಕುಗಳು ಬೇರೆ ಬೇರೆ ಬ್ರ್ಯಾಂಡ್ನ ಪ್ರಾಡಕ್ಟ್ಗಳಿರುತ್ತೆ, ಬೇರೆ ಬೇರೆ ಸ್ಟೈಲ್ನ ಪ್ರಾಡಕ್ಟ್ ಇರುತ್ತೆ. ಅದರಲ್ಲಿ ಅವನಿಗೆ ಬೇಕಿರ್ತಕ್ಕಂತಹ ಅವನಿಗೆ ಅವಶ್ಯ ಇರೋದನ್ನ ಅವನು ಪರ್ಚೇಸ್ ಮಾಡಬೇಕು. ಅಂದರೆ ಒನ್ ಬೆಸ್ಟ್ ಆಲ್ಟರ್ನೇಟಿವ್ನ ಅವನು ಚೂಸ್ ಮಾಡಬೇಕು. ಅದನ್ನು ನಾವು ಡಿಸಿಷನ್ ಮೇಕಿಂಗ್, ನಿರ್ಣಯ ಕೈಗೊಳ್ಳುವಿಕೆ ಅಂತ ಹೇಳ್ತೀವಿ. Decision may be defined as the selection of an option from two or more alternatives. Customer decide whether to buy a product or not. There are many parameters which are evaluated before such decision is made. ಇಲ್ಲಿ ಗ್ರಾಹಕ ಒಂದು ರಿಟೇಲ್ ಸ್ಟೋರ್ಗೆ ಬಂದಾಗ ಅವನಿಗೆ ಬೇಕಿರ್ತಕ್ಕಂಥ ಪ್ರಾಡಕ್ಟ್, ಗ್ರಾಸರೀಸ್ ಇರ್ಬೋದು ಅಥವಾ ಬೇರೆ ಯಾವುದೇ ರೀತಿ ಕನ್ಸ್ಯೂಮರ್ ಗೂಡ್ಸ್ ಇರ್ಬೋದು, ಕನ್ಸ್ಯೂಮರ್ ಡ್ಯೂರಬಲ್ಸ್ ಇರ್ಬೋದು, ಅವನಿಗೆ ಅವಶ್ಯಕತೆ ಇರ್ತಕ್ಕಂಥ ಪ್ರಾಡಕ್ಟ್ನ ಪರ್ಚೇಸ್ ಮಾಡಕ್ಕೆ ಬಂದಾಗ ದೇರ್ ವಿಲ್ ನಾಟ್ ಬಿ ಓನ್ಲಿ ಒನ್ ಸಿಂಗಲ್ ಗೂಡ್, ಒನ್ ಬ್ರ್ಯಾಂಡ್ ಅಷ್ಟೇ ಇರೋದಿಲ್ಲ. ದೇರ್ ವಿಲ್ ಬಿ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಆರ್ ಡಿಫ್ರೆಂಟ್ ಆಲ್ಟರ್ನೇಟಿವ್ಸ್. ಆ ಡಿಫ್ರೆಂಟ್ ಆಲ್ಟರ್ನೇಟಿವ್ಸ್ ಅಲ್ಲಿ ಅವನು ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ನ ಅಥವಾ ಒಂದು ಆಲ್ಟರ್ನೇಟಿವ್ನ ಒಂದು ಆಪ್ಷನ್ನ ಅವನು ಚೂಸ್ ಮಾಡ್ತಾನೆ ಅಂದರೆ ಹಿ ವಿಲ್ ಕನ್ಸಿಡರ್ ಮೆನಿ ಪ್ಯಾರಾಮೀಟರ್ಸ್. ಫಸ್ಟ್ ಯಾವ ಬೇಸ್ ಮೇಲೆ ಅವನ ನಿರ್ಣಯ ತಗೊಳ್ತಾನೆ ಅನ್ನೋದನ್ನ ನಾವು ನೋಡಬೇಕು. ಡಿಪೆಂಡಿಂಗ್ ಆನ್ ದ ಪ್ರಾಡಕ್ಟ್ ಟೈಪ್, ದ ಡ್ಯೂರೇಷನ್ ಆಫ್ ದಿಸ್ ಪ್ರೊಸೆಸ್ ವೇರೀಸ್. ಈ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ ಅನ್ನೋದು ಇಷ್ಟೇ ಹಂತಗಳಲ್ಲಿರುತ್ತೆ ಅಥವಾ ಇಷ್ಟು ಟೈಮ್ ತಗೊಳುತ್ತೆ ಅಂತ ಹೇಳೋದಕ್ಕಾಗಲ್ಲ. ಇಟ್ ಡಿಪೆಂಡ್ಸ್ ಆನ್ ಪ್ರಾಡಕ್ಟ್ ಟೈಪ್, ಇಟ್ ಡಿಪೆಂಡ್ಸ್ ಆನ್ customer, it depends on number of alternatives. Take for example, for impulse buying ಅಂದ್ರೆ ನೋಡಿದ ತಕ್ಷಣ ನಾವು ಅದನ್ನ ತಗೊಳ್ತೀವಿ, ಯಾವುದೇ ರೀತಿ ಪ್ರೀ ಪ್ಲಾನ್ ಇಲ್ಲದೆ. ಈಗ ನಾವು ಮಾರ್ಕೆಟ್ಗೆ ಹೋಗಿರ್ತೀವಿ ಅಥವಾ ಶಾಪಿಂಗಿಗೆ ಬೇರೆ ಯಾವುದೋ ಪ್ರಾಡಕ್ಟ್ ತೊಗೊಳಕ್ ಹೋಗಿರ್ತೀವಿ, ಆಗ ಇನ್ನೊಂದು ಪ್ರಾಡಕ್ಟ್ನ ನಾವಲ್ಲಿ ಶಾಪಲ್ಲಿ ನೋಡಿದಾಗ ಇದನ್ನು ತಗೊಳ್ಳೋಣ ಅನ್ಸುತ್ತೆ, ತಗೊಳ್ತೀವಿ. ದಟ್ ವಿ ಕಾಲ್ ಆಸ್ ಇಂಪಲ್ಸ್ ಬೈಯಿಂಗ್. ಫಾರ್ ಎಕ್ಸಾಂಪಲ್, ಈಗ ಹೇಳಬೇಕು ಅಂದರೆ ನಾವು ಈಗ ನಡ್ಕೊಂಡು ಹೋಗ್ತಾ ಇರ್ತೀವಿ, ಆಗ ಇಫ್ ವಿ ಗೆಟ್ ಲುಕ್ ಇನ್ ಟು ಸಮ್ ಫ್ರೂಟ್ಸ್ ಆ್ಯಂಡ್ ಆಲ್, ನಾವು ಅದು ಚೆನ್ನಾಗಿ ಅನ್ನಿಸ್ತು ಅಂದರೆ ತೊಗೊಂಡ್ಬಿಡ್ತೀವಿ, ಪರ್ಚೇಸ್ ಮಾಡ್ತೀವಿ. ಅದೇ ಥರನೇ ಡ್ರೆಸ್ಸಸ್, ಬೇರೆ ಏನೋ ಪರ್ಚೇಸ್ ಮಾಡಕ್ಕೆ ಹೋಗಿರ್ತೀವಿ, ಅಲ್ಲಿ ಯಾವುದೋ ಡ್ರೆಸ್ ಚೆನ್ನಾಗಿ ಅನಿಸುತ್ತೆ, ತಗೊಳ್ತೀವಿ. ದೀಸ್ ಆರ್ ಆಲ್ ಕಮ್ಸ್ ಅಂಡರ್ ಇಂಪಲ್ಸ್ ಬೈಯಿಂಗ್. ಇದಕ್ಕೆ ಇಟ್ ಟೇಕ್ಸ್ ಓನ್ಲಿ ಫ್ಯೂ ಸೆಕೆಂಡ್ಸ್ ಟು ಟೇಕ್ ಎ ಡಿಸಿಷನ್. ಬಟ್ ಇನ್ ಕೇಸ್ ಆಫ್ ಸಮ್ ಅದರ್ ಕನ್ಸ್ಯೂಮರ್ ಗೂಡ್ಸ್, ಇಟ್ ಮೇ ಟೇಕ್ 1 day or 2 days to decide upon which consumer good has to be purchased. Or in case of consumer durables such as car, TV, washing machine, refrigerator and all, you may take even few months to decide. ಈ ಡಿಸಿಷನ್ ಪ್ರೊಸೆಸ್ಗೆ ನೀವಾಗ ಬೇರೆ ಬೇರೆ ಆಲ್ಟರ್ನೇಟಿವ್ಸ್ನ ಸರ್ಚ್ ಮಾಡ್ತೀರಾ, ಯಾವ ರಿಟೇಲರ್ ಹತ್ರ ಪರ್ಚೇಸ್ ಮಾಡಬೇಕು ಅನ್ನೋದನ್ನ ಡಿಸಿಷನ್ ತಗೊಳ್ತೀರಾ, ವೆದರ್ ಟು ಪರ್ಚೇಸ್ ಫ್ರಮ್ ದ ಫಿಸಿಕಲ್ ಸ್ಟೋರ್ ಆರ್ ಥ್ರೂ ಆನ್ಲೈನ್,
ಈ ಡಿಸಿಷನ್ ತಗೋಬೇಕಾಗುತ್ತೆ. ಬ್ರ್ಯಾಂಡ್ ಸೆಲೆಕ್ಷನ್ ಇಂದ ಹಿಡಿದು ರಿಟೇಲರ್ ಸೆಲೆಕ್ಷನ್ ಅಂಡ್ ಮೋಡ್ ಆಫ್ ಪರ್ಚೇಸ್, ಈ ಎಲ್ಲದರಲ್ಲೂ ಡಿಸಿಷನ್ ತಗೋಬೇಕಾಗುತ್ತೆ. ಸೊ ಇಟ್ ಮೇ ಟೇಕ್ಸ್ ಈವನ್ ಫ್ಯೂ ಮಂತ್ಸ್. And with respect to purchasing of a house, land, like this, you may take even a years to take a decision. Let's see different stages in consumer buying decision making process. In that first stage is need recognition. ಇಲ್ಲಿ ತನ್ನ ಅವಶ್ಯಕತೆ ಏನಿದೆ ಅನ್ನುವಂಥದ್ದನ್ನ ಗ್ರಾಹಕ ತಾನೇ ಗುರುತಿಸ್ಕೊಳ್ತಾನೆ. ಗ್ರಾಹಕನಿಗೆ ತನಗೆ ಯಾವ ರೀತಿಯಾದಂಥ ಪ್ರಾಡಕ್ಟ್ ಬೇಕು ಅನ್ನೋ ಅವಶ್ಯಕತೆನ ಅವನು ಗುರುತಿಸ್ಕೊಳ್ಬೇಕು. ಆವಾಗ ಅವನು ಅದಕ್ಕೆ ನಂತರದ ಹಂತಗಳಿಗೆ ಹೋಗ್ಬೋದು. ನಂತರದ ಹಂತಗಳು ಅಂದರೆ ನಾವೀಗ ಹೇಳ್ತೀವಿ, ಫಸ್ಟ್ ಪ್ರಾಡಕ್ಟ್ ಏನು ಬೇಕಿದೆ, ಅವಶ್ಯಕತೆ ಏನು ಬೇಕಿದೆ ಅನ್ನೋದು ಗೊತ್ತಾದಾಗ ಅವನು ಅದನ್ನು ಪೂರೈಸ್ತಕ್ಕಂಥ ಪ್ರಾಡಕ್ಟ್ ಯಾವ್ದ್ಯಾವ್ದಿದೆ ಅನ್ನೋದನ್ನ ಡಿಸಿಷನ್ ತಗೋಬಹುದು. ಹಾಗಾಗಿ ಗ್ರಾಹಕನ ಖರೀದಿಯ ನಿರ್ಣಯದಲ್ಲಿನ ಮೊದಲನೇ ಹಂತ ಅವಶ್ಯಕತೆಯನ್ನು ಗುರುತಿಸಿಕೊಳ್ಳೋದು, ನೀಡ್ ರೆಕಗ್ನಿಷನ್ ಅಂತ ಹೇಳ್ತೀವಿ. ಆಫ್ಟರ್ ರೆಕಗ್ನೈಸಿಂಗ್ ದಿ ನೀಡ್, ನೆಕ್ಸ್ಟ್ ಹಿ ಹ್ಯಾಸ್ ಟು ಗೋ ಫಾರ್ ಇನ್ಫಾರ್ಮೇಶನ್ ಸರ್ಚ್. ಆ ಪ್ರಾಡಕ್ಟ್ ರಿಲೇಟೆಡ್ ಆಗಿ ಇನ್ಫಾರ್ಮೇಶನ್ನ ಇಲ್ಲಿ ಗ್ರಾಹಕ ಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಅಂದರೆ ಆ ಪ್ರಾಡಕ್ಟ್ ಯಾವ್ಯಾವ ಬ್ರ್ಯಾಂಡಲ್ಲಿ ಸಿಗುತ್ತೆ, ಯಾವ್ಯಾವ ಕಂಪನಿನಲ್ಲಿ ಇದೆ, ಯಾವ್ಯಾವ ಸ್ಟೈಲ್ ಇದೆ, ಯಾವ್ಯಾವ ಪ್ರೈಸ್ಗಿದೆ, ಎಲ್ಲಿ ಸಿಗುತ್ತೆ, ಯಾವ ರಿಟೇಲರ್ ಅದನ್ನು ಸೇಲ್ ಮಾಡ್ತಾನೆ, ಈ ಎಲ್ಲ ಅಂಶಗಳನ್ನ ಇನ್ಫಾರ್ಮೇಷನ್ನ ಅವನು ಕಲೆಕ್ಟ್ ಮಾಡ್ತಾನೆ. ಆಫ್ಟರ್ ಇನ್ಫಾರ್ಮೇಷನ್ ಸರ್ಚ್ ಹಿ ಗೋ ಫಾರ್ ಇವ್ಯಾಲ್ಯೂಯೇಷನ್ ಆಫ್ ಆಲ್ಟರ್ನೇಟಿವ್ಸ್. ಇನ್ಫಾರ್ಮೇಷನ್ ಸರ್ಚ್ ಮಾಡಿದ ನಂತರ ಆ ಆಲ್ಟರ್ನೇಟಿವ್ಸ್ ಏನೇನಿದೆ, ಆಪ್ಷನ್ಸ್, ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್, ಈಗ ಟೂತ್ ಪೇಸ್ಟ್ ಬೇಕು ಅಂತ ಆದಾಗ ದೇರ್ ವಿಲ್ ಬಿ ಎ ಡಿಫ್ರೆಂಟ್ ಬ್ರ್ಯಾಂಡ್ಸ್. ಅದರಲ್ಲಿ ಅವನಿಗೆ ಕಂಪ್ಯಾರಿಸನ್ ಮಾಡ್ತಾನೆ, ಯಾವುದರ ಪ್ರೈಸ್ ಎಷ್ಟಿದೆ, ಬ್ರ್ಯಾಂಡ್ ಏನಿದೆ, ಕ್ವಾಲಿಟಿ, ಈ ರೀತಿಯಾಗಿ ಇವ್ಯಾಲ್ಯೂಯೇಷನ್ಸ್ ಮಾಡ್ತಾನೆ. ಆಫ್ಟರ್ ಮೇಕಿಂಗ್ ಇವ್ಯಾಲ್ಯೂಯೇಷನ್ ಹಿ ಪರ್ಚೇಸ್ ಒನ್ ಅಂಡ್ ರಿಜೆಕ್ಟ್ ಅದರ್ಸ್, ದಟ್ ವಿ ಕಾಲ್ ಆಸ್ ಪರ್ಚೇಸ್ ಡಿಸಿಷನ್ ಅಂತ ಹೇಳ್ತೀವಿ. ಅಂಡ್ ಆಫ್ಟರ್ ಮೇಕಿಂಗ್ ಎ ಪರ್ಚೇಸ್ ದೇರ್ ವಿಲ್ ಬಿ ಎ ಪೋಸ್ಟ್ ಪರ್ಚೇಸ್ ಇವ್ಯಾಲ್ಯೂಯೇಷನ್. ಅವನು ತಗೊಂಡಂತ ಡಿಸಿಷನ್ ಸರಿ ಇತ್ತೋ ಇಲ್ವೋ ಅನ್ನುವಂಥ ಪೋಸ್ಟ್ ಪರ್ಚೇಸ್ ಇವ್ಯಾಲ್ಯೂಯೇಷನ್ ಅವನು ಮಾಡ್ತಾನೆ. ಲೆಟ್ಸ್ ಡಿಸ್ಕಸ್ ಅಬೌಟ್ ನೀಡ್ ರೆಕಗ್ನಿಷನ್ ಇನ್ ಡೀಟೇಲ್. Need recognition is the identifying gap between the present state and some desired state by the consumer. ನೀಡ್ ರೆಕಗ್ನಿಷನ್, ಅವಶ್ಯಕತೆಯನ್ನು ಗುರುತಿಸೋದು ಅಂದರೆ ಈಗ ಅವನು ಯಾವ ಸ್ಟೇಜಲ್ಲಿದ್ದಾನೆ, ಸೊ ಅವನ ಡಿಸೈರ್ಡ್ ಸ್ಟೇಟ್ ಅಂದರೆ ಯಾವ ರೀತಿ ಇರಬೇಕಿತ್ತು ಅಂತ ಅವನು ಬಯಸ್ತಾ ಇದ್ದಾನೆ, ಆ ಗ್ಯಾಪನ್ನು ಅವನೇನು ಐಡೆಂಟಿಫೈ ಮಾಡ್ತಾನೆ ಅದು ಅವನ ಅವಶ್ಯಕತೆ ಆಗಿರುತ್ತೆ. ಟೇಕ್ ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಈಗ ಆನ್ಲೈನ್ ಕ್ಲಾಸಸ್ ಎಲ್ಲ ನಡೀತಾ ಇರೋದ್ರಿಂದ ಯು ಪ್ರಿಫರ್ ಎ ಸ್ಮಾರ್ಟ್ ಫೋನ್ ಆರ್ ಈವನ್ ಎ ಲ್ಯಾಪ್ಟಾಪ್ ಬೇಕು ಅಂತ ನಿಮ್ಮಲ್ಲಿ ಒಂದು ಡಿಸೈರ್ ಕ್ರಿಯೇಟ್ ಆಗಿದೆ. ದಟ್ ಈಸ್ ಯುವರ್ ನೀಡ್. ಆ ಅವಶ್ಯಕತೆನ ನೀವೀಗ ಗುರುತಿಸಿದ್ದೀರಾ. ಡಿಫ್ರೆಂಟ್ ಇನ್ಫ್ಲುಯೆನ್ಸಿಂಗ್ ಫ್ಯಾಕ್ಟರ್ಸ್ ಕ್ರಿಯೇಟ್ಸ್ ಅವೇರ್ನೆಸ್ ಇನ್ ದ ಕನ್ಸ್ಯೂಮರ್ಸ್ ಅಬೌಟ್ ದೇರ್ ಸ್ಪೆಸಿಫಿಕ್ ನೀಡ್. ಅವನ ಅವಶ್ಯಕತೆನ ಅವನು ಗುರುತಿಸ್ಕೊಳ್ಳೋದಕ್ಕೆ ಬೇರೆ ಬೇರೆ ರೀತಿಯಂಥ ಫ್ಯಾಕ್ಟರ್ಸ್ ಅವನಿಗೆ ಇನ್ಫ್ಲುಯೆನ್ಸ್ ಮಾಡುತ್ತೆ. ಈಗ ನಾನು ನಿಮಗೆ ಕೊಟ್ಟಂಥ ಎಕ್ಸಾಂಪಲಲ್ಲಿ ನಿಮಗೆ ಕ್ಲಾಸಸ್, ಆನ್ಲೈನ್ ಕ್ಲಾಸಸ್ ನಡೀತಾ ಇರೋದ್ರಿಂದ ನಿಮಗೆ ಸ್ಮಾರ್ಟ್ ಫೋನ್ನ ಅವಶ್ಯಕತೆ ಇದೆ ಅಥವಾ ಲ್ಯಾಪ್ಟಾಪ್ನ ಅವಶ್ಯಕತೆ ಇದೆ. ಅದೇ ರೀತಿಯಾಗಿ ಅಂದರೆ ನಿಮ್ಮ ಎಜುಕೇಷನ್ ಪರ್ಪಸ್ಗೆ ನಿಮಗೆ ಬೇಕು. ಸಿಮಿಲರ್ಲಿ ದೇರ್ ಆರ್ ವೇರಿಯಸ್ ಅದರ್ ಫ್ಯಾಕ್ಟರ್ಸ್ ವಿಚ್ ಇನ್ಫ್ಲುಯೆನ್ಸಸ್ ದ ಐಡೆಂಟಿಫಿಕೇಶನ್ ಆಫ್ need. These needs are classified as simple needs and complex needs. ಈ ನೀಡ್ಸ್ನ ಅವಶ್ಯಕತೆಗಳನ್ನ ಎರಡು ರೀತಿಯಾಗಿ ಕ್ಲಾಸಿಫೈ ಮಾಡಿದ್ದೀವಿ, ಸಿಂಪಲ್ ಅಂಡ್ ಕಾಂಪ್ಲೆಕ್ಸ್ ಅಂತೇಳಿ. ಸಿಂಪಲ್ ನೀಡ್ಸ್ ಆರ್ ದೋಸ್ ವಿಚ್ ಅಕರ್ಸ್ ಫ್ರೀಕ್ವೆಂಟ್ಲಿ ಆರ್ ಪೀರಿಯಾಡಿಕಲಿ ಅಂಡ್ ಕ್ಯಾನ್ ಬಿ ಸಾಲ್ವ್ಡ್ ಥ್ರೂ ನೋನ್ ವೇಸ್. ಟೇಕ್ ಫಾರ್ ಎಕ್ಸಾಂಪಲ್ ಪರ್ಚೇಸ್ ಆಫ್ ಗ್ರೋಸರಿ ಆರ್ ಕನ್ಸ್ಯೂಮರ್ ಗೂಡ್ಸ್. ಇದೆಲ್ಲ ಏನಿದೆ ಸಿಂಪಲ್ ನೀಡ್ಸ್, ಅಂದರೆ ರೆಗ್ಯುಲರ್ ಆಗಿ ನಮಗೆ ಈ ಅವಶ್ಯಕತೆ ಉಂಟಾಗ್ತಾನೆ ಇರುತ್ತೆ. ಪಿರಿಯಾಡಿಕಲಿ ಗ್ರಾಸರೀಸ್ ಏನು ಪರ್ಚೇಸ್ ಮಾಡ್ತೀವಿ, ಪಿರಿಯಾಡಿಕಲಿ ವಿ ಪರ್ಚೇಸ್, isn't it? And consumer goods also we purchase it periodically, like ಈಗ ಹೆಲ್ತ್ ಡ್ರಿಂಕ್ಸ್ ಇರ್ಬೋದು ಅಥವಾ ಟೂತ್ ಪೇಸ್ಟ್, ಸೋಪ್ಸ್ ಅಂಡ್ ಎನಿ ಅದರ್ ಕೈಂಡ್ ಆಫ್
ಗ್ರಾಸರೀಸ್, ಇದನ್ನೆಲ್ಲ ನಾವು ರೆಗ್ಯುಲರ್ ಆಗಿ ಪರ್ಚೇಸ್ ಮಾಡ್ತಾ ಇರ್ತೀವಿ. ಅದರ ಅವಶ್ಯಕತೆ ನಮಗೆ ರೆಗ್ಯುಲರ್ ಆಗೇ ಇರುತ್ತೆ. ದಟ್ ವಿ ಕಾಲ್ ಆಸ್ ಸಿಂಪಲ್ ನೀಡ್ ಅಂತ ಹೇಳ್ತೀವಿ. ಸಿಂಪಲ್ ನೀಡ್ ಅಲ್ಲಿ ಆ ಅವಶ್ಯಕತೆನ ಗುರುತಿಸೋದು ಅಷ್ಟೊಂದು ಕಷ್ಟಕರವಾಗಿರೋದಿಲ್ಲ, ಹಾಗೆ ಡಿಸಿಷನ್ ಮೇಕಿಂಗು ಅಷ್ಟು ಕಷ್ಟಕರವಾಗಿರೋದಿಲ್ಲ. ಯಾಕೆಂದ್ರೆ ನಮಗೆ ಅದನ್ನ ಪದೇ ರಿಪೀಟೆಡ್ಲಿ ನಾವು ಪರ್ಚೇಸ್ ಮಾಡ್ತಾ ಇರೋದ್ರಿಂದ ಆಲ್ಟರ್ನೇಟಿವ್ ಸರ್ಚ್ ಆಗಲಿ ಡಿಸಿಷನ್ ಮೇಕಿಂಗ್ ಆಗಲಿ ನಮಗೆ ಈಸಿ ಆಗಿರುತ್ತೆ. ಬಟ್ ವಿತ್ ರೆಸ್ಪೆಕ್ಟ್ ಟು ಕಾಂಪ್ಲೆಕ್ಸ್ needs are those which occurs occasionally by the consumer and evolves over time. For example, purchase of consumer durables. ಈಗ ಟೆಲಿವಿಷನ್ ಅಥವಾ ನಾವು ನಿಮ್ಗೆ ಹೇಳಿದೆ ಲ್ಯಾಪ್ಟಾಪ್ ಪರ್ಚೇಸ್ ಮಾಡಬೇಕು, ಸ್ಮಾರ್ಟ್ಫೋನ್, ದಟ್ ಯು ವಿಲ್ ನಾಟ್ ಪರ್ಚೇಸ್ ರೆಗ್ಯುಲರ್ಲಿ ಆರ್ ಪಿರಿಯಾಡಿಕಲಿ, ಓನ್ಲಿ ಅಕೇಶನಲಿ ವಿ ಪರ್ಚೇಸ್ ಒನ್ಸ್ ಎ ವೈಲ್. ಈಗ ಒಂದ್ಸತಿ ನೀವು ಪರ್ಚೇಸ್ ಮಾಡಿದೀರಾ ಅಂದ್ರೆ ನೆಕ್ಸ್ಟ್ ಮತ್ತೆ ಅದರ ಅವಶ್ಯಕತೆ ಬರೋದು ಆಫ್ಟರ್ ಸಮ್ ಟೈಮ್. ಅಂದ್ರೆ ಒಂದು ಈ ಪ್ರಾಡಕ್ಟ್ ಅಲ್ಲಿ ಏನಾದರೂ ಡಿಫೆಕ್ಟ್ ಇರಬೇಕು, ಹಾಳಾಗಬೇಕು, ಕಳೆದೋಗ್ಬೇಕು, ಅಥವಾ ನ್ಯೂ ಫೀಚರ್ ಇರುವಂಥದ್ದು ಬೇಕು ಅನ್ನುವಂಥ ಅವಶ್ಯಕತೆ ಕ್ರಿಯೇಟ್ ಆಗಬೇಕು. ಅಲ್ಲಿವರೆಗೂ ನಾವು ಅದನ್ನೇ ಯೂಸ್ ಮಾಡ್ತೀವಿ. ರೆಫ್ರಿಜರೇಟರ್ ಇರ್ಬೋದು, ವಾಷಿಂಗ್ ಮೆಷಿನ್ ಇರ್ಬೋದು, ಅಥವಾ ವೆಹಿಕಲ್ಸ್ ಇರ್ಬೋದು, ಇದನ್ನೆಲ್ಲ ನಾವು ಅಕೇಶನಲಿ ಪರ್ಚೇಸ್ ಮಾಡ್ತೀವಿ. ಹಾಗಾಗಿ ಇಲ್ಲಿ ನಾವು ಪರ್ಚೇಸ್ ಡಿಸಿಷನ್ ಏನಿದೆ ಅದನ್ನ ತಗೊಳ್ಳುವಾಗ ಇಟ್ ಟೇಕ್ಸ್ ಟೈಮ್. ಬಿಕಾಸ್ ರೆಗ್ಯುಲರ್ ಆಗಿ ನಮ್ಗೆ ಅವಶ್ಯಕತೆ ಬಂದಿರೋಲ್ಲ, ನಾವು ಆಲ್ಟರ್ನೇಟ್ನು ಸರ್ಚ್ ಮಾಡಿರೋದಿಲ್ಲ. ಒನ್ಸ್ ಎ ವೈಲ್ ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ, ಅಕೇಶನಲಿ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂದಾಗ ಅದರ ಆಲ್ಟರ್ನೇಟಿವ್ಸ್ನೆಲ್ಲ ನಾವು ಸರ್ಚ್ ಮಾಡಿ ಒಂದು ಡಿಸಿಷನ್ನ ತಗೋಬೇಕಾಗತ್ತೆ. ಆ ಡಿಸಿಷನ್ನ ಹಾಗೇನೆ ನಾವು ಚೇಂಜ್ ಮಾಡೋದಕ್ಕೂ ಆಗೋದಿಲ್ಲ ಇಮಿಡಿಯೇಟ್ಲಿ. ಫಾರ್ ದಟ್ ರೀಸನ್ ಡಿಸಿಷನ್ ಮೇಕಿಂಗ್ ವಿಲ್ ಬಿ ವೆರಿ ಕಾಂಪ್ಲೆಕ್ಸ್ ಹಿಯರ್ ಇನ್ ಕೇಸ್ ಆಫ್ ಕಾಂಪ್ಲೆಕ್ಸ್ ನೀಡ್ಸ್. Let's see how information search will be done by a consumer. Once the customer has identified the need or problem, he looks for information to solve the need or problem. ಈಗ ಅವನಿಗೊಂದು ಅವಶ್ಯಕತೆ ಇದೆ ಅನ್ನೋದನ್ನ ಅವನು ಐಡೆಂಟಿಫೈ ಮಾಡಿದ ನಂತರ ಅದಕ್ಕೆ ರಿಲೇಟೆಡ್ ಆಗಿರೋ ಇನ್ಫಾರ್ಮೇಷನ್ ಅವನು ಸರ್ಚ್ ಮಾಡ್ತಾನೆ. ಈಗ ನಾವು ಅರ್ಲಿಯರ್ ತಗೊಂಡಿರೋ ಎಕ್ಸಾಂಪಲ್ನೇ ನೋಡಿದರೆ ನಿಮಗೀಗ ಸ್ಮಾರ್ಟ್ಫೋನ್ ಬೇಕು ಅಥವಾ ಲ್ಯಾಪ್ಟಾಪ್ ಬೇಕು. ಸೊ ಅವಶ್ಯಕತೆ ಇದೆ ಅನ್ಸಿದ ನಂತರದಲ್ಲಿ ನೀವೀಗೇನು ಮಾಡ್ತೀರಾ, ಡಿಫ್ರೆಂಟ್ ಯಾವ್ಯಾವ ಸ್ಮಾರ್ಟ್ಫೋನ್ಸ್ ಇದೆ, ಅದರ ಯಾವ್ಯಾವ ಬ್ರ್ಯಾಂಡೆಡ್ ಇದೆ, ಯಾವ ಪ್ರೈಸಿಗಿದೆ, ಎಲ್ಲಿ ತಗೊಳ್ಬಹುದು ಅನ್ನುವಂಥ ಇನ್ಫಾರ್ಮೇಷನ್ ಎಲ್ಲ ನೀವು ಕಲೆಕ್ಟ್ ಮಾಡ್ತೀರಾ. ಹೌ ಯು ಕಲೆಕ್ಟ್ ದಿಸ್ ಇನ್ಫಾರ್ಮೇಷನ್? ದಟ್ ಈಸ್ ಇಟ್ ಮೇ ಬಿ ಫ್ರಮ್ ಯುವರ್ ಫ್ರೆಂಡ್ಸ್, parents, or through advertisements or through retailer. Let's see. Information search is the process where the prospective buyers examine their environment for appropriate information to make a best decision. ನಿಮ್ಮ ಸುತ್ತಮುತ್ತಲಲ್ಲೇ ನೀವು ಹುಡುಕ್ತೀರಾ ನಿಮಗೆ ಬೇಕಿರ್ತಕ್ಕಂಥ ಇನ್ಫಾರ್ಮೇಷನ್ಗೆ, so that you can take a best decision. This information can be acquired from internal or external sources. Internal sources are the past experience. In external sources, maybe from your parents, friends, salespeople, or other members whom we call as reference groups ಅಂತ ಹೇಳ್ತೀವಿ, ಅವರಿಂದ ತಗೋಬಹುದು. ಈ ಇನ್ಫಾರ್ಮೇಷನ್ ಅಲ್ಲಿ ನಾವು ಬೇರೆ ಬೇರೆ ಆಲ್ಟರ್ನೇಟಿವ್ ಏನಿದೆ ಅನ್ನೋದನ್ನ ನಮ್ಮ ಸುತ್ತಮುತ್ತಲೇ ನಾವು ಹುಡುಕ್ತೀವಿ. ಹೇಗೆ ಅದರಲ್ಲೂ ನಾವು ಫಸ್ಟ್ ನಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಇಂದ, ಈಗ ಆಲ್ರೆಡಿ ನಿಮ್ಮ ಪೇರೆಂಟ್ಸ್ ತಗೊಂಡಿದ್ರು, ಅದು ಹೇಗಿದೆ, ಅದರ ಕ್ವಾಲಿಟಿ ಹೇಗಿದೆ, ವೆದರ್ ದೇ ಆರ್ ಸ್ಯಾಟಿಸ್ಫೈಡ್, ನಿಮಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಅನಿಸಿದ್ರೆ ನೀವು ಅದನ್ನೇ ಈಗ ಅದೇ ರೀತಿ ಅಥವಾ ಅದೇ ಬ್ರ್ಯಾಂಡಲ್ಲೇ ನೀವು ಹುಡುಕ್ತೀರಾ. ನೀವೀಗ ಆಲ್ರೆಡಿ ಸ್ಯಾಮ್ಸಂಗ್ ಪರ್ಚೇಸ್ ಮಾಡಿದ್ರಿ, ಯೂಸ್ ಮಾಡಿದ್ರಿ, ಆ್ಯಂಡ್ ಇಫ್ ಯು ಆರ್ ಹ್ಯಾಪಿ, ನೀವು ಈಗ ನೆಕ್ಸ್ಟ್ ಮತ್ತೆ ಸ್ಯಾಮ್ಸಂಗಲ್ಲೇ ಪರ್ಚೇಸ್ ಮಾಡೋದಕ್ಕೆ ಬೇರೆ ಯಾವ್ದು ಸ್ಮಾರ್ಟ್ಫೋನ್ಸ್ ಇದೆ ಅನ್ನೋದು ಸರ್ಚ್ ಮಾಡ್ತೀವಿ. ಅದರ್ವೈಸ್ ನಿಮಗೆ ಇಷ್ಟ ಆಗಿಲ್ಲ, ಯು ಆರ್ ನಾಟ್ ಸ್ಯಾಟಿಸ್ಫೈಡ್, ಯು ಗೋ ಫಾರ್ ಅದರ್ ಆಲ್ಟರ್ನೇಟಿವ್ಸ್. ದಟ್ ಈಸ್ ಇಂಟರ್ನಲ್. ಅಟ್ ದ ಸೇಮ್ ಟೈಮ್ ಎಕ್ಸ್ಟರ್ನಲ್ ಅಂದರೆ ನಾವು ಎಕ್ಸ್ಪರ್ಟ್ ಒಪಿನಿಯನ್ ತಗೊಳ್ಬಹುದು, ಅಥವಾ ಬೇರೆ ಎಕ್ಸ್ಟರ್ನಲ್ ಸೋರ್ಸಸ್ ಇಂದ, ರಿಟೇಲರ್ ಇಂದ, ಅಡ್ವರ್ಟೈಸ್ಮೆಂಟ್ ಇಂದ, ಥ್ರೂ ಎನಿ ಮೀಡಿಯಾ ಆರ್ ಸೇಲ್ಸ್ ಪೀಪಲ್ ಇಂದ, ಆರ್ ಎನಿ ಅದರ್ ರೆಫರೆನ್ಸ್ ಗ್ರೂಪ್, ನಿಮ್ಮ ಫ್ರೆಂಡ್ಸ್ ಹೇಳ್ತಾರೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೇಳ್ತಾರೆ, ಅವರ ಅಡ್ವೈಸ್ನ ತಗೊಳ್ತೀವಿ. So once you collect the information regarding
satisfying your need. Next you go for evaluation of alternatives. ಈಗ ಬೇರೆ ಬೇರೆ ಆಪ್ಷನ್ಸ್ನ ನೀವು ಕಲೆಕ್ಟ್ ಮಾಡಿದ್ದೀರಾ ಥ್ರೂ ಇನ್ಫಾರ್ಮೇಷನ್ ಸರ್ಚ್. ಇದರಲ್ಲಿ ಈಗ ನೀವು ಒನ್ ಬೆಸ್ಟ್ ಆಪ್ಷನ್ನ ಚೂಸ್ ಮಾಡಬೇಕು. ಒನ್ ಬೆಸ್ಟ್ ಆಪ್ಷನ್ನ ಚೂಸ್ ಮಾಡೋದಕ್ಕೆ ಯು ಹ್ಯಾವ್ ಟು ಇವ್ಯಾಲ್ಯೂಯೇಟ್ ಆಲ್ ದೀಸ್ ಆಲ್ಟರ್ನೇಟಿವ್ಸ್. ಇವ್ಯಾಲ್ಯೂಯೇಟ್ ಅಂದರೆ ಅದನ್ನೆಲ್ಲ ನೀವೀಗ ಪರೀಕ್ಷೆಗೊಳಪಡಿಸಬೇಕು, ಬೇರೆ ಬೇರೆ ಕಂಪ್ಯಾರಿಸನ್ ಮಾಡಬೇಕಾಗತ್ತೆ. ಆಫ್ಟರ್ ಕಲೆಕ್ಟಿಂಗ್ ಇನ್ಫಾರ್ಮೇಷನ್ ಟು ಫುಲ್ಫಿಲ್ ದಿ ಡಿಸೈರ್, the customer has to choose a best possible alternative. For this purpose, first he need to evaluate the alternatives evolved at the information stage. So ಈಗ alternatives ನೆಲ್ಲನೂ ಸಿಕ್ಕಿದೆ, ನಂತರದಲ್ಲಿ ಏನು ಮಾಡಬೇಕು? General criteria used to evaluate a particular retail mix are advertising, ambivalence, cleanliness, credit facility, display, delivery, handling customer complaints, after sale services, guarantee or warranty, bill payment, customer relationship, pricing policies and operational qualities. ಇದನ್ನೆಲ್ಲ ನಾವಿಲ್ಲಿ ನೋಡ್ತೀವಿ, ಕ್ರೈಟೀರಿಯಾಗಿ ಯೂಸ್ ಮಾಡ್ತೀವಿ. ಈಗ ಇವ್ಯಾಲ್ಯೂಯೇಟ್ ಮಾಡಬೇಕು. ಈಗ ನೀವು ಮೊಬೈಲ್ 4-5 ಆಲ್ಟರ್ನೇಟಿವ್ಸ್ ಇಟ್ಕೊಂಡಿದ್ದೀರಾ, ಡಿಫ್ರೆಂಟ್ ಬ್ರ್ಯಾಂಡ್ಸ್, ಅದರಲ್ಲೇ ಡಿಫ್ರೆಂಟ್ ಫೀಚರ್ ಇರ್ತಕ್ಕಂಥ ಪ್ರಾಡಕ್ಟ್ನ ಚೂಸ್ ಮಾಡಿದ್ದೀರಾ. ಅದರಲ್ಲಿ ಒನ್ ಬೆಸ್ಟ್ ಚೂಸ್ ಮಾಡಬೇಕು ಅಂದರೆ ಯು ಗೋ ವಿತ್ ಡಿಫ್ರೆಂಟ್ ಕ್ರೈಟೀರಿಯಾಸ್. ಪ್ರೈಸ್ ಏನು ಅನ್ನೋದು ನೋಡ್ತೀರಾ, ಅದರ ರಿವ್ಯೂಸ್ ಯಾವ ಥರ ಬಂದಿದೆ ಅನ್ನೋದು ನೋಡ್ತೀರಾ, ಯಾವ ರಿಟೇಲರಿಂದ ಪರ್ಚೇಸ್ ಮಾಡ್ತೀರಾ ಅಂದಾಗ ರಿಟೇಲರ್ ಏನೇನು ಫೆಸಿಲಿಟೀಸ್ ಕೊಡ್ತಾನೆ ಅನ್ನೋಂಥದ್ದನ್ನ ನಾವು ಗಮನಿಸ್ತೀವಿ. ಸೊ ಈ ಥರ ಬೇರೆ ಬೇರೆ ಕ್ರೈಟೀರಿಯಾನ ಇಟ್ಕೊಂಡು ನಾವು ಆ ಪ್ರಾಡಕ್ಟ್ನ ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಸೊ ಇವ್ಯಾಲ್ಯೂಯೇಷನ್ ನಂತರದಲ್ಲೇ ವಿ ಗೋ ಫಾರ್ taking the final decision. So that is purchase decision. Once the alternatives are evaluated, the customer can choose a particular store, product category or merchandise or brand. ಆಲ್ಟರ್ನೇಟಿವ್ಸ್ ಎಲ್ಲನೂ ಇವ್ಯಾಲ್ಯೂಯೇಟ್ ಮಾಡಿದ ನಂತರದಲ್ಲಿ, ಕಂಪ್ಯಾರಿಸನ್ ಮಾಡಿದ ನಂತರದಲ್ಲಿ ನಾವು ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ನ ಅಥವಾ ಪ್ರಾಡಕ್ಟ್ ಕೆಟಗರಿನ ಅಥವಾ ಒಂದು ರಿಟೇಲ್ ಸ್ಟೋರ್ನ ಚೂಸ್ ಮಾಡ್ತೀವಿ. ಲೇಟರ್ ಹಿ ಚೂಸ್ ಫ್ರಮ್ ಮಲ್ಟಿಪಲ್ ಆಲ್ಟರ್ನೇಟಿವ್ಸ್ ವಿಚ್ ಈಸ್ ರೆಫರ್ಡ್ ಆಸ್ ಪರ್ಚೇಸ್ ಡಿಸಿಷನ್. ಸೊ ಇದಿಷ್ಟು ನಾವು ಕಂಪ್ಯಾರಿಸನ್ ಮಾಡಿ ಒಂದು ಆಲ್ಟರ್ನೇಟಿವ್ನ ಏನು ಚೂಸ್ ಮಾಡ್ತೀವಿ, ಮಲ್ಟಿಪಲ್ ಆಲ್ಟರ್ನೇಟಿವ್ಸ್ನ, ಅದನ್ನು ನಾವು ಪರ್ಚೇಸ್ ಡಿಸಿಷನ್ ಅಂತ ಹೇಳ್ತೀವಿ. ದಿಸ್ ಇನ್ವಾಲ್ವ್ಸ್ an exchange of cash or credit not for the ownership but for offering. ಸೊ ಇಲ್ಲಿಗ ನಾವು ಪ್ರಾಡಕ್ಟ್ನ ಆಕ್ಚುಯಲ್ ಪರ್ಚೇಸ್ ಬೈ ಮೇಕಿಂಗ್ ಎಕ್ಸ್ಚೇಂಜ್ ಆಫ್ ಕ್ಯಾಶ್ ಆರ್ ಕ್ರೆಡಿಟ್ ಮಾಡ್ತೀವಿ. ಜಸ್ಟ್ ಓನರ್ಶಿಪ್ ಅಷ್ಟೇ ಅಲ್ಲ, ಅದರ ರಿಲೇಟೆಡ್ ಇರ್ತಕ್ಕಂಥ ಸರ್ವಿಸ್ ಪ್ರತಿಯೊಂದನ್ನು ನಾವು ಪರ್ಚೇಸ್ ಮಾಡ್ತೀವಿ. And the last stage is post-purchase evaluation. After purchasing a particular product or service, consumer evaluate its performance against the expected level of satisfaction on account of important attributes. ನೀವೀಗ ಪರ್ಚೇಸ್ ಮಾಡಿದ್ರಿ, ಸ್ಯಾಮ್ಸಂಗ್ ಮೊಬೈಲ್ನ ಪರ್ಚೇಸ್ ಮಾಡಿದ್ದೀರಾ. ಪರ್ಚೇಸ್ ಮಾಡಿದ ನಂತರದಲ್ಲಿ ಯು ಗೋ ಫಾರ್ ಇವ್ಯಾಲ್ಯೂಯೇಟಿಂಗ್. ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದರ ಪರ್ಫಾರ್ಮೆನ್ಸ್ ಬಗ್ಗೆ, ಅದರ ವರ್ಕಿಂಗ್ ಫೀಚರ್ಸ್ ಬಗ್ಗೆ, ವೆದರ್ ಇಟ್ ಈಸ್ ಸ್ಯಾಟಿಸ್ಫೈಡ್ ಆರ್ ನಾಟ್, ಪ್ರತಿಯೊಂದರ ಬಗ್ಗೆನೂ ನೀವು ಇಲ್ಲಿ ಈಗ ಇವ್ಯಾಲ್ಯೂಯೇಷನ್ ಮಾಡ್ತೀರಾ ವಿತ್ ಡಿಫ್ರೆಂಟ್ ಕ್ರೈಟೀರಿಯಾ. ನೀವು ಯಾವ್ಯಾವ ಕ್ರೈಟೀರಿಯಾ ಜೊತೆ ಕಂಪ್ಯಾರಿಸನ್ ಮಾಡಿದ್ರಿ ಆ ಎಲ್ಲ ಕ್ರೈಟೀರಿಯಾ ವೈಸ್ ವಾಟ್ ಈಸ್ ಯುವರ್ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಅನ್ನುವಂಥ ಇವ್ಯಾಲ್ಯೂಯೇಷನ್ ಇಲ್ಲಿ ಮಾಡ್ತೀವಿ. ದಟ್ ವಿ ಕಾಲ್ ಆಸ್ ಪೋಸ್ಟ್ ಪರ್ಚೇಸ್ ಇವ್ಯಾಲ್ಯೂಯೇಷನ್. This type of evaluation likely to lead to 3 possible results. ಈ evaluation ಇಂದ ನಮಗೆ 3 types of results ಸಿಗುತ್ತೆ. Let's see which are those. First, neutral response. In this, actual performance meets expectations. ಇಲ್ಲಿ ನ್ಯೂಟ್ರಲ್, ನೀವೇನು ಎಕ್ಸ್ಪೆಕ್ಟ್ ಮಾಡಿದ್ರಿ ಆ ಪ್ರಾಡಕ್ಟ್ ನಿಮಗೆ ಎಕ್ಸಾಕ್ಟ್ ಆಗಿ ಅಷ್ಟನ್ನೇ ಸ್ಯಾಟಿಸ್ಫೈ ಮಾಡುತ್ತೆ. ಇಟ್ ಮ್ಯಾಚ್ both your expectation as well as its performance, both are matching here. Then the customer response is neutral.
and the second one is satisfaction. In this, actual performance exceeds the expectation. ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದರ ಪ್ರಾಡಕ್ಟ್ನ ಪರ್ಫಾರ್ಮೆನ್ಸ್ ಬಗ್ಗೆ, ಅದಕ್ಕಿಂತನೂ ಆ ಪ್ರಾಡಕ್ಟ್ ಇನ್ನೂ ಜಾಸ್ತಿ ಪರ್ಫಾರ್ಮ್ ಮಾಡಿದರೆ ಅಂದ್ರೆ ನಿಮ್ಗೆ ಇನ್ನೂ ಜಾಸ್ತಿ ಸ್ಯಾಟಿಸ್ಫ್ಯಾಕ್ಷನ್, ಅಂದರೆ ಯು ವಿಲ್ ಬಿ ಸ್ಯಾಟಿಸ್ಫೈಡ್ ವಿತ್ ದ್ಯಾಟ್ ಬಿಕಾಸ್ ಇಟ್ಸ್ ಪರ್ಫಾರ್ಮೆನ್ಸ್ ಈಸ್ better than your expectations. And the third one is dissatisfaction. Dissatisfaction occurs if the actual performance is less than that of your expected performance. ನೀವೇನು ಎಕ್ಸ್ಪೆಕ್ಟ್ ಮಾಡಿದ್ರಿ ಅಷ್ಟು ಆ ಪ್ರಾಡಕ್ಟ್ ಪರ್ಫಾರ್ಮೆನ್ಸ್ ಇಲ್ಲದೆ ಇದ್ದಾಗ ಗ್ರಾಹಕರಿಗೆ ಏನಾಗುತ್ತೆ, ಡಿಸ್ಸ್ಯಾಟಿಸ್ಫ್ಯಾಕ್ಷನ್. ಸೊ ದೀಸ್ ಆರ್ ಆಲ್ ದಿ three kinds of possible results which may occur in post-purchase evaluation. This post-purchase evaluation is very important, and even many times retailer also get a feedback about your post-purchase experience. Because neutral response iddaga customer na bere, he will not go for advertising about the product. If he is satisfied, there will be a word of mouth irutte, andre good words na avanu ಹೇಳ್ತಾನೆ ಬೇರೆಯವರಿಗೆ. It's nothing, it's just like an advertising. And if he is dissatisfied, bad mouth about the product ಅದೂ ಆಗುತ್ತೆ. ಪ್ರಾಡಕ್ಟ್ ಬಗ್ಗೆ ಅವನ ಫ್ರೆಂಡ್ಸ್ ಈಗ ಪರ್ಚೇಸ್ ಮಾಡ್ತಾರೆ ಅಂದ್ರೆ ಅವ್ರು ಹೇಳ್ತಾನೆ ಇಲ್ಲ ತಗೊಳ್ಬೇಡ, ಅದು ಅದರ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅನ್ನೋದನ್ನ. ಫಾರ್ ದಟ್ ರೀಸನ್ ಇಟ್ ಈಸ್ ವೆರಿ ಎಸೆನ್ಷಿಯಲ್. In summary, after understanding the factors that affect the customer buying process, it is necessary for the retailer to understand the way a customer decides. The consumer decision making process is the process which consumers undergo when they make up their mind to buy something. It includes need recognition, information search, evaluation of alternatives, purchase decision and post-purchase evaluation. For further reference, you can go through these textbook and study materials. Thank you.